ಪ್ರಿಯ ವಿದ್ಯಾರ್ಥಿಗಳೇ, ಸಮಯದ ಈ ಕಲಿಕಾ ತರಗತಿ ನಿಮಗೆಲ್ಲ ಸ್ವಾಗತ ಕೋರ್ತಾ ಮಕ್ಕಳ ಇವತ್ತಿನ ಅಧ್ಯಾಯದಲ್ಲಿ ಇತಿಹಾಸ ವಿಭಾಗದ ಮತ ಪ್ರವರ್ತಕರು ಹಾಗೂ ಸಮಾಜ ಸುಧಾರಕರು ಈ ಒಂದು ಅಧ್ಯಾಯದಲ್ಲಿ ನಾವು ಕಳೆದ ಒಂದು ಅವಧಿಯಲ್ಲಿ ಶಂಕರಾಚಾರ್ಯರು ಹಾಗೂ ಮಧ್ವಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರ ಜೀವನ ಮತ್ತು ಅವರು ಪ್ರತಿಪಾದಿಸಿದಂತಹ ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ ಮತ್ತು ಸಮಾಜದಲ್ಲಿ ಅವರು ಸುಧಾರಣೆ ಮಾಡಿದಂತಹ ಕೆಲಸವನ್ನು ಕುರಿತು ಚರ್ಚೆಯನ್ನ ಮಾಡಿದರು. ಹಾಗಾದರೆ ಮಕ್ಕಳೇ, ಶಂಕರಾಚಾರ್ಯರು ಎಲ್ಲಿ ಜನಿಸಿದರು? ಯಾರು ಹೇಳ್ತೀರಿ? ಶಂಕರಾಚಾರ್ಯರು ಜನಿಸಿದಂತಹ ಸ್ಥಳ ಕೇರಳದ ಕಾಲನಿ. ಶಂಕರಾಚಾರ್ಯರ ತಂದೆ ತಾಯಿ ಹೆಸರೇನು? ಯಾರಿದ್ರಿ? ವೆರಿ ಗುಡ್. ಶಂಕರಾಚಾರ್ಯರ ತಂದೆ ಶಿವಗುರು, ತಾಯಿ ಆರ್ಯಮ್ಮ. ಶಂಕರಾಚಾರ್ಯರ ಗುರುಗಳು ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು. ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು? ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಅದ್ವೈತ ಎಂದರೇನು? ಅದ್ವೈತ ಎಂದರೆ ಏಕ ಅಥವಾ ಒಂದೇ. ಹಾಗೆ ಇದರ ಪ್ರಕಾರ ಅದ್ವೈತ ಅಂದ್ರೆ ಏನಾಗಿದೆ? ಜೀವಾತ್ಮ ಮತ್ತು ಪರಮಾತ್ಮ. ಜೀವಾತ್ಮ ಮತ್ತು ಪರಮಾತ್ಮ ಇವು ಬೇರೆ ಬೇರೆಯಲ್ಲ, ಎರಡು ಒಂದೇ ಅಂತಕ್ಕಂಥ ಪರಿಕಲ್ಪನೆಗೆ ಶಂಕರಾಚಾರ್ಯರು ಬರುತ್ತಾರೆ. ಹಾಗಾಗಿ ಈತ ಹೇಳಿದ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಏನೆಂದರೆ ಮಿಥ್ಯ ಅಂತಕ್ಕಂಥ ಮಾತಕ್ಕೆ ಇವರು ಬರುತ್ತಾರೆ. ಹಾಗಾಗಿ ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ತತ್ವಕ್ಕೆ ಇವರು ಬರ್ತಾರೆ. ಹಾಗಾದರೆ ಮಕ್ಕಳ ಶಂಕರಾಚಾರ್ಯರು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದಂತಹ ಪೀಠದ ಹೆಸರು ಹೇಳ್ತೀರಿ? ಏನು? ವೆರಿ ಗುಡ್. ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಪೀಠ ಶೃಂಗೇರಿ ಶಾರದಾ ಪೀಠ. ಶೃಂಗೇರಿಯ ಶಾರದಾ ಪೀಠ. ಅದಾದ ನಂತರ ಇನ್ನೊಬ್ಬ ಸುಧಾರಕರು ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರಿಗೆಲ್ಲ ಗೊತ್ತಾಯಿದೆ ಮಕ್ಕಳೇ, ಇವರು ನಮ್ಮ
ಪಕ್ಕದ ರಾಜ್ಯ ತಮಿಳುನಾಡಿನ ಚೆನ್ನೈ ಸಮೀಪ ಇರತಕ್ಕಂಥ ಶ್ರೀ ಪೆರಂಬದೂರು ಅಂತಕ್ಕಂಥ ಒಂದು ಹಳ್ಳಿಯಲ್ಲಿದ್ದ ಜನಿಸ್ತಾನೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಇವರು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥದ್ದು ದಕ್ಷಿಣ ಕಾಶಿ ಅಂತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕಂಚಿಯಲ್ಲಿ ಪ್ರಸಿದ್ಧವಾಗಿ ವಿದ್ಯಾಕೇಂದ್ರವಾಗಿರ್ತಕ್ಕಂಥ ಕಂಚಿಯಲ್ಲಿ ಇವರ ಗುರುವಾಗಿರ್ತಕ್ಕಂಥ ಯಾದವ ಪ್ರಕಾಶರ ಬಳಿ ಉಪನಿಷತ್ತುಗಳನ್ನು ಅಧ್ಯಯನವನ್ನು ಇವರು ಮಾಡ್ತಾರೆ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಯಾವುದಪ್ಪ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಈ ಒಂದು ಸಿದ್ಧಾಂತವನ್ನು ಇವರು ಮಂಡಿಸ್ತಾರೆ. ಇವರ ನಂತರ ಬರ್ತಕ್ಕಂತಹ ಮತ್ತೊಬ್ಬ ದಾರ್ಶನಿಕ ಸುಧಾರಕರು ಯಾರಪ್ಪ ಅಂದರೆ ಮಧ್ವಾಚಾರ್ಯ. ಮಧ್ವಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದಪ್ಪ ಅಂದರೆ ದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದಿಸ್ತಾರೆ. ಮಧ್ವಾಚಾರ್ಯರು ಹುಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಉಡುಪಿಯ ಬಳಿ ಇರತಕ್ಕಂಥ ಪಾಜಕದಲ್ಲಿ ಹುಟ್ಟುತ್ತಾರೆ. ಉಡುಪಿ ಬಳಿಯ ಪಾಜಕ. ಇವರು ಕರ್ನಾಟಕದ ಉಡುಪಿ ಬಳಿ ಇರತಕ್ಕಂಥ ಪಾಜಕದಲ್ಲಿ ಜನಿಸ್ತಾರೆ. ಉಡುಪಿ ಬಳಿ ಇರುವ ಪಾಜಕದ ಬಳಿ ಮಧ್ವಾಚಾರ್ಯರು ಜನಿಸ್ತಾರೆ. ತಂದೆ ತಾಯಿ ಯಾರಪ್ಪ ಅಂದ್ರೆ ಮಧ್ವಗೇಹ ಭಟ್ಟ ಹಾಗೂ ವೇದಾವತಿ. ಮಧ್ವಗೇಹ ಭಟ್ಟ ಮತ್ತು ವೇದಾವತಿ ಮಧ್ವಾಚಾರ್ಯರ ತಂದೆ ತಾಯಿಯ ಹೆಸರು ಮಧ್ವಗೇಹ ಭಟ್ಟ ಮತ್ತು ವೇದಾವತಿ. ಇವರ ತಂದೆ ತಾಯಿಗಳು. ಇವರ ಆರಾಧ್ಯ ದೈವ ವಿಷ್ಣು. ಇವರ ಆರಾಧ್ಯ ದೈವ ವಿಷ್ಣು. ಮಧ್ವಾಚಾರ್ಯರು ಬಾಲಕನಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನ ತೋರಿದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಮಧ್ವಾಚಾರ್ಯರ ಗುರುಗಳು ಅತ್ಯುಚ್ಚ ಪ್ರೇಕ್ಷಕರಲ್ಲಿ ದೀಕ್ಷೆಯನ್ನ ಪಡೆದುಕೊಳ್ತಾರೆ.
ಇವರು ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನಶಕ್ತಿಯನ್ನ ಬೆಳೆಸಿಕೊಂಡರು ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರಗಳ ವಾದದಲ್ಲಿ ಮಧ್ವಾಚಾರ್ಯರು ತಮ್ಮ ಗುರುಗಳಲ್ಲಿ ಇವರು ಸೋಲಿಸಿದರು. ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ದ್ವೈತ ಸಿದ್ಧಾಂತ. ದ್ವೈತ ಎಂದರೆ ಎರಡು ಎಂದ. ದ್ವೈತ ಅಂದರೆ ಎರಡು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ. ಹಾಗಾದರೆ ದ್ವೈತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಇವು ಬೇರೆ ಬೇರೆ ಅಂತಕ್ಕಂಥದ್ದು ದ್ವೈತ ಸಿದ್ಧಾಂತದ ಅರ್ಥ. ಸೊ ಇಲ್ಲಿ ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷಕರು ಅಂತ. ಗುರುಗಳಲ್ಲಿ ಇವರ ಗುರುಗಳಾಗಿರ್ತಕ್ಕಂತಹ ಅಚ್ಯುತ ಪ್ರೇಕ್ಷಕರು. ಇವರ ಗುರುಗಳಾಗಿರ್ತಕ್ಕಂಥ ಅಚ್ಯುತ ಪ್ರೇಕ್ಷಕರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಹೊರಗೆ ಇವರು ಸ್ವತಂತ್ರವಾಗಿ ತಮ್ಮ ಒಂದು ಬುದ್ಧಿಶಕ್ತಿಯನ್ನ ಜ್ಞಾಪಕ ಶಕ್ತಿಯನ್ನ ಬೆಳೆಸಿಕೊಂಡು ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಇವರು ಸೋಲಿಸಿರ್ತಕ್ಕಂಥ ನೋಡ್ತೇವೆ. ಇವರು ಪ್ರತಿಪಾದಿಸಿದಂಥ ಸಿದ್ಧಾಂತ ದ್ವೈತ ಸಿದ್ಧಾಂತ. ದ್ವೈ ಅಂತಂದ್ರೆ ಎರಡು ಅಂತೇಳಿ. ಎರಡು ಏನಪ್ಪ ಅಂತಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಅಂತಕ್ಕಂಥದ್ದು ಬೇರೆ ಬೇರೆ ಅಂತ ತಿಳಿಸಿಕೊಡ್ತಕ್ಕಂಥದ್ದೇ ಈ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತವನ್ನ ಪ್ರಚಾರಕ್ಕಾಗಿ ಇವರು ತೀರ್ಥಯಾತ್ರೆಯನ್ನು ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಇವರು ಭಾಗವಹಿಸ್ತಾರೆ. ಯಾರೋ ಮಧ್ವಾಚಾರ್ಯ. ಇಲ್ಲಿ ಹಡಗಿನ ಗೋಪಿಚಂದ್ರನೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದ ಶ್ರೀ ಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥವರು ಮಧ್ವಾಚಾರ್ಯ. ಮಧ್ವಾಚಾರ್ಯರು ಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸ್ತಾರೆ. ಹಾಗಾದರೆ ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಅಷ್ಟಮಠಗಳು ಯಾವಪ್ಪ ಅಂದರೆ ಪಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾಣಿಯೂರ ಮತ್ತು ಪೇಜಾವರ ಮಠಗಳು. ಈ ಒಂದು ಅಷ್ಟಮಠಗಳನ್ನು ಕೃಷ್ಣನ ಪೂಜೆಗಾಗಿ ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಮಠಗಳು.
ನಂತರ ಮಕ್ಕಳೇ ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಅಂತಕ್ಕಂಥದ್ದು ಮಾಯೆ ಅಲ್ಲ ಅಂತ ಹೇಳ್ತಾರೆ. ಜಗತ್ತು ಅಂತಕ್ಕಂಥದ್ದು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಶ್ರೇಷ್ಠ ಅಂತಕ್ಕಂಥ ಶ್ರೇಷ್ಠ ಮತ್ತು ಸತ್ಯ ಅಂತಕ್ಕಂಥ ವಿಷಯಕ್ಕೆ ಬರ್ತಾರೆ. ಯಾರು? ಮಧ್ವಾಚಾರ್ಯ. ಸರಿ, ನಾವು ಶಂಕರಾಚಾರ್ಯ ಹೇಳಿದ್ರಲ್ಲಿ ಜೀವಾತ್ಮ ಪರಮಾತ್ಮ ಒಂದಲ್ಲ, ಇದು ಬೇರೆ ಬೇರೆ. ಜೀವಾತ್ಮ ಪರಮಾತ್ಮ ಅಂತಕ್ಕಂಥದ್ದು ಒಂದೇ ಅಂತಕ್ಕಂಥವಾದ ಪದ್ಧತಿ. ಸರಿ, ಜಗತ್ತು ಅಂತಕ್ಕಂಥದ್ದು ಮಾಯೆ ಅಂತಕ್ಕಂಥ ಕಲ್ಪನೆ ಬಂದಿದೆ. ಆದರೆ ಮಧ್ವಾಚಾರ್ಯರು ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮ ಅಷ್ಟೇ, ಅದೇನೋ ಶ್ರೇಷ್ಠ ಮತ್ತು ಸತ್ಯ. ಈ ಒಂದು ಪರಿಕಲ್ಪನೆಗೆ ಮಧ್ವಾಚಾರ್ಯರು ಬರ್ತಾರೆ. ಜಗತ್ತು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಶ್ರೇಷ್ಠ ಮತ್ತು ಸತ್ಯವಾಗಿದೆ. ಯಾವುದು? ಜಗತ್ತು. ಜಗತ್ತು ಅಂತಕ್ಕಂಥದ್ದು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಶ್ರೇಷ್ಠ ಸತ್ಯವಾಗಿದೆ. ಆದರೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ. ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ. ಮಿಥ್ಯ ಅಂದ್ರೇನು? ಭ್ರಮೆ, ಕಲ್ಪನೆ. ಸಂಗೆ ಜಗತ್ತು ಇಲ್ಲಿ ಮಿಥ್ಯ ಅಂತಕ್ಕಂಥ ರೂಪಕ್ಕೆ ಬರ್ತಾರೆ ಯಾರು? ಮಧ್ವಾಚಾರ್ಯ. ಇಲ್ಲಿ ಪರಮಾತ್ಮನಿಗೂ ಮತ್ತು ಜೀವಿಗಳಿಗೂ ಸಂಬಂಧ ಇದೆ. ಅದು ಯಾವ ರೀತಿ ಸಂಬಂಧ ಅಂದ್ರೆ ಸ್ವಾಮಿ ಮತ್ತು ಸೇವಕರ ಸಂಬಂಧ ಅಂತ. ಪರಮಾತ್ಮ ಮತ್ತು ಜೀವಾತ್ಮಕ್ಕೆ ಸಂಬಂಧವನ್ನು ಯಾವ ರೀತಿ ತಿಳ್ಕೊತಾರಪ್ಪ ಅಂದ್ರೆ ಸ್ವಾಮಿ ಮತ್ತು ಸೇವಕನ ಸಂಬಂಧ ಇದ್ದಂತೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನ ಭಕ್ತಿಯಿಂದ ನಾವು ಪೂಜಿಸುವುದರಿಂದ ಆತ್ಮೋದ್ಧಾರವಾಗುತ್ತದೆ ಅಥವಾ ಮುಕ್ತಿ ನಮಗೆ ಸಿಗ್ತದೆ ಅಂತಕ್ಕಂಥ ಕಲ್ಪನೆಯನ್ನ ಮಧ್ವಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಇಲ್ಲಿ ಮಧ್ವಾಚಾರ್ಯರು ಪರಮಾತ್ಮ ಮತ್ತು ಜೀವಾತ್ಮಗಳ ಸಂಬಂಧವನ್ನ ಸ್ವಾಮಿ ಮತ್ತು ಸೇವಕನ ಸಂಬಂಧವಿದ್ದಂತೆ ಅಂತೇಳಿ ಕಲ್ಪನೆಯನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಇಲ್ಲಿ ಸರ್ವೋತ್ತಮ ಅಂತಕ್ಕಂಥ ವಿಷಯವನ್ನ ಮಧ್ವಾಚಾರ್ಯ ತಿಳಿಸಿಕೊಡ್ತಾರೆ. ವಿಷ್ಣುವನ್ನ ಅಥವಾ ನಾರಾಯಣನ ಭಕ್ತಿಯಿಂದ ನಾವು ಪೂಜಿಸುವುದರಿಂದ ಆತ್ಮೋದ್ಧಾರ ಆಗ್ತದೆ ಅಥವಾ ಮುಕ್ತಿ ನಮಗೆ ಸಾಧ್ಯ ಅಂತಕ್ಕಂಥ ಮಾತನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ಸುಧಾರಕ ಯಾರಪ್ಪ ಅಂದ್ರೆ ಮಧ್ವಾಚಾರ್ಯ. ಇನ್ನು ಮಧ್ವಾಚಾರ್ಯರು ಬರೆದಂತಹ ಕೃತಿಗಳಿಗೆ ನಾವು ಓದಿದ್ರೆ ಗೀತಾ ತಾತ್ಪರ್ಯ, ಗೀತಾ ಭಾಷ್ಯ, ಮಹಾಭಾರತ ತಾತ್ಪರ್ಯ, ಭಾಗವತ ತಾತ್ಪರ್ಯ, ವಿಷ್ಣು ತಾತ್ಪರ್ಯ, ಮಾಯವಾದ ಖಂಡನೆ
ಹೀಗೆ ಹಲವಾರು ಕೃತಿಗಳನ್ನು ಮಧ್ವಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ನಾವಿಲ್ಲಿ ನೋಡಬಹುದು. ಹೀಗೆ ಮಧ್ವಾಚಾರ್ಯ ಸಿದ್ಧಾಂತ ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥರಿಂದ ಈ ಮಧ್ವಾಚಾರ್ಯ ಸಿದ್ಧಾಂತವನ್ನು ಪ್ರಚುರಪಡಿಸಿದರು. ಮಕ್ಕಳೇ, ಹೀಗೆ ಮಧ್ವಾಚಾರ್ಯರು ತಮ್ಮ ಒಂದು ತತ್ವಗಳನ್ನು ಪ್ರಪಂಚದಾದ್ಯಂತ ಪ್ರಚುರಪಡಿಸಿದಂತಹ ಮಹಾನ್ ಜ್ಞಾನತಾವಾದಿ ಮಧ್ವಾಚಾರ್ಯ. ಹೀಗೆ ನೋಡಿ ಮಕ್ಕಳೇ, ಮಧ್ವಾಚಾರ್ಯರು ಇವರು ಕರ್ನಾಟಕದವರು. ಕರ್ನಾಟಕದ ಉಡುಪಿಯ ಸಮೀಪ ಇರತಕ್ಕಂಥ ಪಾಜಕದಲ್ಲಿ ಇವರು ಜನಿಸಿದರು. ಇವರ ತಂದೆ ತಾಯಿಗಳು ಮಧ್ವಗೇಹ ಭಟ್ಟ ಮತ್ತು ವೇದಾವತಿ. ಇವರು ಆರಾಧ್ಯ ದೈವ ವಿಷ್ಣು. ಮಧ್ವಾಚಾರ್ಯರು ಬಾಲಕರಾಗಿದ್ದಾಗಲೇ ಅಪಾರ ಪಾಂಡಿತ್ಯವನ್ನು ತೋರಿದ್ರಿಂದ ಅವರು ತಮ್ಮ ಗುರುಗಳಾಗಿರ್ತಕ್ಕಂಥ ಅಚ್ಯುತ ಪ್ರೇಕ್ಷಕರಲ್ಲಿ ದೀಕ್ಷಿತೆಯನ್ನು ಪಡೆದುಕೊಂಡು ಗುರುಗಳಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಾಗಲೇ ಅಪಾರವಾದ ತಮ್ಮ ಪಾಂಡಿತ್ಯದಿಂದ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಇವರು ಸೋಲಿಸಿದರು. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇಲ್ಲಿ ದ್ವೈತ ಅಂದರೆ ಎರಡು, ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದು ಈ ದ್ವೈತದ ಅರ್ಥ. ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಅಷ್ಟಮಠಗಳು ಪಲಿಮಾರು, ಆದಮಾರು, ಕೃಷ್ಣಾಪುರ, ಪೊತ್ತಿಗೆ, ಶಿರೂರು, ಸೋದೆ, ಕಾಣೆಯೂರು ಮತ್ತು ಪೇಜಾವರ ಮಠಗಳು. ಹೀಗೆ ಹಲವಾರು ಕೃತಿಗಳನ್ನು ಸಹಿತ ಇವರು ರಚನೆ ಮಾಡಿರ್ತಕ್ಕಂಥ ನಾವಿಲ್ಲಿ ನೋಡಬಹುದು ಮಕ್ಕಳೇ. ಹೀಗೆ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಮೂಲಕ ಸಮಾಜವನ್ನು ಸುಧಾರಣೆ ಮಾಡಲು ಹಲವಾರು ರೀತಿಯಲ್ಲಿ ಶ್ರಮಪಟ್ಟಿರ್ತಕ್ಕಂಥ ನಾವಿಲ್ಲಿ ಗುರುತಿಸಬಹುದು. ಹೀಗೆ ಮಧ್ವಾಚಾರ್ಯರ ನಂತರ ಬಸವೇಶ್ವರರು ಬಂದರು. ಬಸವೇಶ್ವರರು ಮಧ್ಯಕಾಲದಲ್ಲಿ ಕರ್ನಾಟಕದಲ್ಲಿದ್ದಂತಹ ಸಮಾಜವನ್ನು ಸುಧಾರಿಸಲು ಹೋರಾಡಿದಂತಹ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ಬರಾಗಿದ್ದಾರೆ. ಇವರು ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದಂತಹ ಅಸಂಖ್ಯ ಧಾರ್ಮಿಕ ಆಚರಣೆ ವಿಧಿ ವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸಮಾಜವನ್ನು ಸರಳ ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಹಾಗೂ ಅವರ ಅನುಯಾಯಿಗಳಾದಂತಹ ಶರಣರು ಪ್ರಚಾರ
ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯ ಪುತ್ರರಾಗಿ ಜನಿಸ್ತಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಂದೆ ತಾಯಿ ಮಾದರಸ ಮಾದಲಾಂಬಿಕೆ. ಇದು ಬಸವೇಶ್ವರರ ತಂದೆ ತಾಯಿಗಳು. ಇವರು ವೈದ್ಯ ಮೂಲ ಧರ್ಮದಲ್ಲಿ ಬೇರೂರಿರ್ತಕ್ಕಂಥ ಅಸಂಖ್ಯ ಧಾರ್ಮಿಕ ಆಚರಣೆಯ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತವಾದಂತಹ ಸರಳ ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಮತ್ತು ಅವರ ಅನುಯಾಯಿಗಳಾದಂಥ ಶರಣರು ಪ್ರಚಾರಪಡಿಸಿದರು. ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾದಂತಹ ಬಸವೇಶ್ವರರು ತಮ್ಮ ಉಪನಯನದ ನಂತರ ಯಜ್ಞ ಭಗೀತವನ್ನು ಕಿತ್ತೆಸೆದು ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ದೀಕ್ಷೆಯನ್ನು ಪಡೆದು ಧ್ಯಾನ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಇವರ ಗುರು ಶೈವ ಗುರು. ಶೈವ ಗುರುಗಳಲ್ಲಿ ಇವರು ದೀಕ್ಷೆಯನ್ನು ಪಡೆದು ಧ್ಯಾನ ಸಾಧನೆಯನ್ನು ಮಾಡಿರ್ತಕ್ಕಂತಹ ಆದ್ಯ ಪ್ರವರ್ತಕ ಬಸವೇಶ್ವರ. ಬಸವಣ್ಣವರು ತಮ್ಮ ಒಂದು ಕಾರ್ಯದಕ್ಷತೆಯಿಂದ ಕಲಚೂರಿ ಅರಸರ ಬಿಜ್ಜಳನ ಭಂಡಾರದ ಅಧಿಕಾರಿಯಾಗಿದ್ದರು. ಭಂಡಾರ ಅಂದರೆ ಹಣಕಾಸು ಮಂತ್ರಿ. ಆ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರದ ಅಧಿಕಾರಿಯಾಗಿದ್ದು ಬಸವೇಶ್ವರ ಉನ್ನತಾಧಿಕಾರದಲ್ಲಿ ಇದ್ದರೂ ಸಹಿತ ಹಣಕ್ಕಾಗಲಿ ಅಧಿಕಾರಕ್ಕಾಗಲಿ ಅಧಿಪತ್ಯ ಇನ್ಯಾವುದರಿಂದಲೂ ಇವರು ವಿಚಲಿತರಾಗಲಿಲ್ಲ. ತಮ್ಮ ಇಡೀ ಜೀವಮಾನವನ್ನು ಸಮಾಜ ಮತ್ತು ಧರ್ಮದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕುವುದನ್ನು ಮೀಸಲಿರಿಸಿದರು. ಹಲವಾರು ಧರ್ಮಗಳಲ್ಲಿ ಇದ್ದಂತಹ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸುವಲ್ಲಿ ತಮ್ಮನ್ನು ತಾವು ಮೀಸಲಾಗಿಸಿಕೊಂಡು ಸಮಾಜ ಧರ್ಮದ ಪುನಶ್ಚೇತನಕ್ಕೆ ಟೊಂಕವನ್ನು ಕಟ್ಟಿದರು. ಹೀಗೆ ಬಸವಣ್ಣನವರು ಸಮಾಜದಲ್ಲಿದ್ದಂತಹ ಕಳಂಕವನ್ನು, ಸಮಾಜಕ್ಕೆ ಅಂಟಿದಂತಹ ಅನಿಷ್ಟ ಪದ್ಧತಿಗಳನ್ನು
ಬಸವೇಶ್ವರರು ತೊಡೆದುಹಾಕಲಿಕ್ಕೆ ತಮ್ಮನ್ನು ತಾವು ಮೀಸಲಿರಿಸಿಕೊಂಡು ಸಮಾಜ ಧರ್ಮವನ್ನು ಪುನಶ್ಚೇತನ ಮಾಡಲಿಕ್ಕೆ ಇವರು ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥ ಅಲ್ಲಿ ಗಮನಿಸಬಹುದು. ಈ ಸಮಾಜ ಧರ್ಮ ಸಾಮಾಜಿಕ ಧಾರ್ಮಿಕ ಚಳವಳಿಗಳನ್ನು ಬಸವಣ್ಣನವರು ಮಂಗಳ ಕೇರಳದಲ್ಲಿ ಆರಂಭಿಸಿದರು. ಸಾಮಾಜಿಕ ಧಾರ್ಮಿಕ ಚಳವಳಿಗಳನ್ನು ಮಂಗಳ ಕೇರಳದಲ್ಲಿ ಪ್ರಾರಂಭಿಸಿದರು. ಅಂದ್ರೆ ಬಸವಣ್ಣವರು ಸಮಾಜ ಮತ್ತು ಧರ್ಮವನ್ನ ತಿಳಿಗೊಳಿಸಲಿಕ್ಕೆ, ಸ್ವಚ್ಛಗೊಳಿಸಲಿಕ್ಕೆ ಇವರ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಅದೇನೆಂದರೆ ಮಂಗಳ ಕೇರಳದಲ್ಲಿ ಶಿವಶರಣರಾದವರು ಜಾತಿ ಭೇದವನ್ನು ಮಾಡಬಾರದು. ಇವತ್ತು ಪ್ರತಿಯೊಂದು ಸಮಾಜದಲ್ಲಿಯೂ ಹಲವಾರು ಜಾತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂತಹ ಈ ಒಂದು ಶರಣರಾಗಿರ್ತಕ್ಕಂಥವರು ಯಾವುದೇ ಶರಣರಾಗಿರ್ತಕ್ಕಂಥ ಜಾತಿ ಭೇದವನ್ನು ಮಾಡಬಾರದು. ಆತ್ಮ ಪರಿಶುದ್ಧತೆಯ ಭಕ್ತಿಯೇ ಶಿವನನ್ನ ಸೇರುವ ನಿಜವಾದ ಮಾರ್ಗ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ಮತ್ತು ಪರಿಶುದ್ಧವಾಗಿರಬೇಕು. ಆತ್ಮ ಪರಿಶುದ್ಧವಾಗಿರತಕ್ಕಂಥದ್ದು ಶಿವನನ್ನ ಸೇರತಕ್ಕಂತಹ ನಿಜವಾದಂತಹ ಮಾರ್ಗ ಅಂತೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಇವತ್ತು ಸಮಾಜದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಮೋಸ ನಡೀತಾ ಇದೆ, ವಂಚನೆಯನ್ನು ನಡೀತಾ ಇದೆ. ಆದರೆ ಬಸವಣ್ಣವರು ಹೇಳ್ತಾರೆ, ಪ್ರತಿಯೊಬ್ಬರು ದುಡಿದು ತಿನ್ನಬೇಕು, ಪ್ರತಿಯೊಬ್ಬರು ದುಡಿದು ತಿನ್ನುವ ಸ್ವಾವಲಂಬನೆ ತತ್ವವನ್ನು ಪ್ರತಿಪಾದಿಸಬೇಕು ಅಂತೇಳಿ ಅದಕ್ಕೆ ಕಾಯಕಯೋಗಿ ಅಂತ ಕರಿತೀವಿ ನಾವು. ಕಾಯಕ ಅಂದ್ರೆ ಕೆಲಸ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ದುಡಿದು ತಿನ್ನಬೇಕು ಅಂತಕ್ಕಂಥ ತತ್ವಕ್ಕೆ ಬಸವಣ್ಣ ಬರ್ತಾರೆ. ಕೆಲಸ ಮಾಡುವುದರಲ್ಲಿ ಕಿರಿದು ಅಂತಕ್ಕಂತಹ ಭೇದ ಭಾವ ಇಲ್ಲ ಅಂತ ತಿಳಿಸಾರೆ. ತಮ್ಮ ಕಾಯಕ ತತ್ವದ ಮುಖಾಂತರ ಜನರಲ್ಲಿ ದುಡಿತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿದರು, ದುಡಿಮೆ ಸಂಸ್ಕೃತಿಯನ್ನು ಬೆಳೆಸಿದರು. ಅದಕ್ಕೆ ಬಸವಣ್ಣವರು ಮಾತಾಡ್ತಾರೆ, ದೇಹವೇ ದೇಗುಲ. ಈ ಒಂದು ತತ್ವವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಸವಣ್ಣನವರು ಬಹಳಷ್ಟು ಪ್ರಯತ್ನವನ್ನು ಮಾಡಿ ಈ ಬಗೆಯ ಸಮ್ಮೇಳನಗಳು ಇಂದಿಗೂ ಸಹಿತ ನಮ್ಮ ಒಂದು ಸಮಾಜಕ್ಕೆ ದಾರಿದೀಪವಾಗಿರತಕ್ಕಂಥ ನಾವು ಕಾಣ್ತಾ ಇದ್ವಿ. ಅಂದ್ರೆ
ಬಸವಣ್ಣನವರು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಪರಿಶುದ್ಧವಾದಂತಹ ಮನಸ್ಸನ್ನು ಹೊಂದಿ, ದೇಹವನ್ನು ಹೊಂದಿ, ದುಡಿಯುವಂತಹ, ದುಡಿದು ತಿಂತಕ್ಕಂತಹ ಮನೋಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ದುಡಿಯುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಿರಿದು ಅಂತಕ್ಕಂಥ ಭೇದ ಭಾವ ಇಲ್ಲದೆ ದುಡಿಯಬೇಕು ಅಂತಕ್ಕಂಥ. ಹಾಗಾಗಿನೇ ದೇಹವೇ ದೇಗುಲ ಅಂತಕ್ಕಂಥ ಅನುಷ್ಠಾನಕ್ಕೆ ಈ ಒಂದು ತತ್ವವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಬಸವಣ್ಣನವರು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಒಂದು ಶರಣರ ಆಧ್ಯಾತ್ಮಿಕ ಕೇಂದ್ರವನ್ನು ಆರಂಭಿಸಿದರು. ಹಾಗಾದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಏನಿದೆ? ಅನುಭವ ಮಂಟಪ. ಅನುಭವ ಮಂಟಪ ಅಂತಕ್ಕಂಥ ಶರಣರ ಆಧ್ಯಾತ್ಮಿಕ ಕೇಂದ್ರವನ್ನು ಆರಂಭಿಸಿದರು. ಈ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಬಸವಾದಿಯಾಗಿ ಎಲ್ಲ ಶರಣರು ಸಮಾಜದ ಸಮಸ್ಯೆಗಳಾಗಿರ್ತಕ್ಕಂತಹ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಕುರಿತು ಆ ಒಂದು ಆಧ್ಯಾತ್ಮಿಕ ಕೇಂದ್ರದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಹಾಗೆ ಧರ್ಮದಲ್ಲಿ ಇದ್ದಂತಹ ಅಂಕುಡೊಂಕುಗಳನ್ನು ಸರಿಪಡಿಸತಕ್ಕಂಥದ್ದು ಹೇಗೆ ಅನ್ನುವುದರ ಕುರಿತು ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಹಾಗೂ ಆ ವಿಚಾರಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಜನರಿಗೆ ಪರಿಹಾರವನ್ನು ಸೂಚಿಸ್ತಾ ಇದ್ದರು. ಯಾರು? ಬಸವೇಶ್ವರ. ಇಷ್ಟಲ್ಲದೆ ಬಸವಣ್ಣನವರು ಆಧ್ಯಾತ್ಮಿಕ ವಿಚಾರಗಳನ್ನು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಂತರಂಗ, ಬಹಿರಂಗ ಈ ಎರಡೂ ಶುದ್ಧವಾಗಿರಬೇಕು. ಅಂದ್ರೆ ಈಗಿನ ಕಾಲ ಕೇವಲ ಮೇಲ್ನೋಟಕ್ಕೆ ಚೆಂದಿದ್ರೆ ಸಾಲು, ಅಂತರಾಳ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂತರಂಗ, ಬಹಿರಂಗ ಈ ಎರಡೂ ಸಹಿತ ಶುದ್ಧವಾಗಿರಬೇಕು. ಅದೇ ಸತ್ಯವಂತೇಳಿ ಸಾರ್ತಾ ಇದೆ. ಅದೇ ಸತ್ಯವನ್ನು ಸಾರ್ತಾ ಇದ್ದಂಥ ಶರಣರು ಆಧ್ಯಾತ್ಮಿಕ ಚಿಂತನೆಗಳನ್ನು ಅವರವರ ನಡೆ ನುಡಿಯ ಮೂಲಕ ಬಂದಂತಹ ಅಂಶಗಳಾಗಿ ವಚನಗಳ ರೂಪದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಮಕ್ಕಳೇ. ಈ ಒಂದು ಅಂಶ ಸಾಮಾನ್ಯ ಜನರಿಗೂ ಅರ್ಥವಾಗುತ್ತಿರುವ ವಚನಗಳಲ್ಲಿ ಶರಣರ ಜೀವನದ ಸಂದೇಶಗಳು ಒಂದು ಆಂದೋಲನವನ್ನು ಇವರು ಕಟ್ಟಿದರು. ಹೀಗೆ ಅವರು ಸರಳ ಕನ್ನಡ ಬಳಸುವ ಮೂಲಕ ತಮ್ಮ ಒಂದು ಚಳುವಳಿಯನ್ನ ಜನಮುಖಿಯಾಗಿಸಿದರು. ಹೀಗೆ ಬಸವಣ್ಣನವರು ಮಾನವರೆಲ್ಲರೂ ಸಹಿತ ಸಮಾನರು, ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ. ಆಗ ತಾನೇ ಜನಿಸಿದಂಥ ಮಗುವಿಗೆ ಯಾವುದೇ ತರನಾಗಿರ್ತಕ್ಕಂಥ ಜಾತಿಯನ್ನು ತಂದರಲ್ಲ. ಹುಟ್ಟಿದ ನಂತರ ನಾವು ಆ ಮಗುವಿಗೆ
ಜಾತಿಯ ಪಟ್ಟವನ್ನು ಕಟ್ತಾ ಇದ್ದಾರೆ. ಆದರೆ ಆಚಾರ ವಿಚಾರಗಳಿಂದ, ನಡೆ ನುಡಿಗಳಿಂದ ಇವತ್ತು ಅಸ್ಪೃಶ್ಯರಾಗ್ತಾ ಇದ್ದಾರೆ. ಈ ಅಂಶಗಳನ್ನು ಅಣ್ಣನವರು ವಚನಗಳ ಮೂಲಕ ಪ್ರಚಾರವನ್ನು ಪಡಿಸ್ತಾ ಇದ್ದಾರೆ. ಆಗಿನ ಸಮಾಜದಲ್ಲಿ ಬೇರೂರಿದಂತಹ ಅನೇಕ ಸಮಾಜದ ಅಂಕುಡೊಂಕುಗಳನ್ನು, ಲೋಪದೋಷಗಳನ್ನು ಎತ್ತಿ ತೋರಿಸಿ ಅರಿವು ಮೂಡಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಚನ ಚಳುವಳಿಯಲ್ಲಿ ಜಾತಿ ಭೇದವಿಲ್ಲದೆ ಅವರ ಅನುಯಾಯಿಗಳು ಒಗ್ಗೂಡಿದರು. ಈ ಅನುಯಾಯಿಗಳಲ್ಲಿ ಪ್ರಮುಖರಾಗಿರತಕ್ಕಂಥವರು ಅಲ್ಲಮ ಪ್ರಭುಗಳು, ಇವರು ಶೂನ್ಯ ಪೀಠಾಧಿಯ ಅಧ್ಯಕ್ಷರಾಗಿರ್ತಕ್ಕಂಥವರು, ಅಕ್ಕ ಮಹಾದೇವಿಯವರು, ಸಿದ್ದರಾಮಯ್ಯವರು, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾಡ ಚೆನ್ನಯ್ಯ, ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ ಮತ್ತು ಇನ್ನು ಅಸಂಖ್ಯಾತ ವಚನಕಾರರು ಇರ್ತಕ್ಕಂಥ ನಾವಿಲ್ಲಿ ಗುರುತಿಸಬಹುದು. ಒಟ್ಟಾರೆಯಾಗಿ ಸಮಾನತೆಯ ಆಶಯವನ್ನು ಸಿದ್ಧಾಂತವಾಗಿಸಿಕೊಂಡಿದ್ದಂತಹ ಬಸವೇಶ್ವರರು ಮತ್ತು ವಚನಕಾರರು ಇವರು ಸಮಾಜ, ಸಂಸ್ಕೃತಿ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾಗಿರತಕ್ಕಂಥ ಕೊಡುಗೆಯನ್ನು ನೀಡುವ ಜೊತೆಗೆ ಹಲವಾರು ಸಮಾಜದ ಲೋಪದೋಷಗಳನ್ನು, ಅಂಕುಡೊಂಕುಗಳನ್ನು ಸರಿಪಡಿಸಿದಂತಹ ಮಹಾನ್ ಪ್ರವರ್ತಕ ಯಾರಪ್ಪ ಅಂದರೆ ಬಸವೇಶ್ವರರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಹೀಗೆ ಬಸವೇಶ್ವರರು ಸಮಾಜದ ಹಾಗೂ ಹೋಗುಗಳ ಬಗ್ಗೆ ಆಗಲಿ ಸಮಾಜದ ತಿದ್ದುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಬಸವಣ್ಣನವರು ಒಂದು ವಚನದಲ್ಲಿ ಈ ರೀತಿಯಾಗಿ ಹೇಳಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಸ್ಥಾನಮಾನ, ಬಡತನ, ಸಿರಿತನ, ಜಾತಿ, ಲಿಂಗ ಏನೇ ಇದ್ದರೂ ಶಿವನ ಕೃಪೆಗೆ ಮತ್ತು ಮೋಕ್ಷಕ್ಕೆ ಅರ್ಹನು. ಅದು ಯಾರಿಗೂ ಅಸಾಧ್ಯವಾದುದಲ್ಲ, ಸಾಧ್ಯ ಆಗ್ತದೆ ಅಂತ. ಏಕೆಂದರೆ ಶಿವನು ನಮ್ಮೊಳಗೆ ನೆಲೆಸಿದ್ದಾನೆ. ಅದಕ್ಕೆ ಹೇಳಿದ್ರೆ ದೇಹವೇ ದೇಗುಲ ಅಂತ ಮಾತಾಡ್ತಾನೆ. ಈ ದೇಹವನ್ನ ದೇಗುಲವನ್ನಾಗಿ ಇಟ್ಕೋಬೇಕು. ಅದಕ್ಕೆ ನಮ್ಮೊಳಗೆ ಶಿವ ಇದ್ದಾನೆ. ಹಾಗಾಗಿ ಎಲ್ಲರೂ ಸಹಿತ ಶಿವನ ಕೃಪೆಗೆ ಮೋಕ್ಷಕ್ಕೆ ಅರ್ಹರು ಆಗಿದ್ದಾರೆ ಅಂತಕ್ಕಂತಹ ಮಾತಿಗೆ ಯಾರೋ ಬಸವಣ್ಣನವರು ಬರ್ತಾರೆ. ಮಕ್ಕಳೇ, ಈ ಗೃಹ ಪಾಠವನ್ನು ಬರ್ಕೊಳ್ಳಿ. ಗೃಹ ಪಾಠದಲ್ಲಿ ಮಧ್ವಾಚಾರ್ಯರು ಮೊದಲನೇ ಗೃಹ ಪಾಠ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳಾವುವು? ಎರಡನೇ ಗೃಹ ಪಾಠ ಬಸವೇಶ್ವರರ ಕಾಯಕ ತತ್ವದ ಕಾಯಕ ತತ್ವದ ಬಗ್ಗೆ ಬರೆಯಿರಿ.
ಬಸವೇಶ್ವರರ ಕಾಯಕ ತತ್ವದ ಬಗ್ಗೆ ಬರೆಯಿರಿ. ಸರಿ, ಇಲ್ಲಿವರೆಗೆ ಮಕ್ಕಳೇ ಈ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರಲ್ಲಿ 4 ಪ್ರವರ್ತಕರ ಕುರಿತು ಇಲ್ಲಿವರೆಗೆ ಸುದೀರ್ಘವಾಗಿರ್ತಕ್ಕಂತಹ ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂತಹ ಮಾತಿಗೆ ಬರ್ತೇನೆ. ಸೊ ನಂತರ ಇದು ಮುಂದಿನ ಅಧ್ಯಯನವನ್ನು ನೋಡೋಣ.